ಅಂತೆ ಕಳ್ಳಿ ನೀನೇ ಅಂತೆ ನನಗೆ ಗೊತ್ತು. ಏನು ತಂಗಿ, ಏನು ನಿನ್ನ ಸಮಾಚಾರ? ಏನಿಲ್ಲ ಅಣ್ಣ, ಈಗ ನನ್ನ BA ಪರೀಕ್ಷೆ ಅಂತೂ ಮುಗೀತು. ಮುಂದೆ ಏನು ಮಾಡೋದು ಅಂತ. ಇನ್ನು ಮುಂದೆ ನೀನೇನು ಓದೋದು ಬೇಡ. ನಿನಗೆ ಒಂದು ಒಳ್ಳೆ ಗಂಡನನ್ನು ನೋಡಿದ್ದೇನೆ. ನಿನ್ನ ಆಸೆ ನಿನಗೆ ಒಂದು ಒಳ್ಳೆ ಗಂಡನ ನೋಡಿ ಮದುವೆ ಮಾಡ್ಬೇಕಂತೇಳಿ ಇದ್ದೇನೆ ತಂಗಿ. ಅಣ್ಣ ಅದು ಏನಮ್ಮ ತಂಗಿ, ಈ ನಿನ್ನ ಅಣ್ಣ ಎಂದಿಗೂ ನಿನ್ನ ಮಾತಿಗೆ ಬೇಡವನ್ನಿಲ್ಲ. ಅಣ್ಣ ಅದು ಮತ್ತೆ ನಾನು ನಮ್ಮ ಕಾಲೇಜಿನ ಓದುತ್ತಿರುವ ರಜಿತನ ಹುಡುಗನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ರಚಿತ, ದೇವರೇ, ನನ್ನ ತಂಗಿ ಪ್ರೀತಿಸಿದ್ದಾಳೆಂದರೆ ಅವಳ ಪ್ರೀತಿಗೆ ನಾನು ಬೇಡವೆಂದರೆ ನನ್ನಂತೆ ಅವಳು ಕೂಡ ಪ್ರೀತಿಯಿಂದ ವಂಚಿತಳಾಗಿ ದುಃಖ ಪಡಿಬೇಕಾಗುತ್ತದೆ. ಇಲ್ಲ, ಇಲ್ಲಿ ಈಗ ಆಗಬಾರದು. ಹೆದರಿ ಬಿಟ್ಟ ತಂಗಿ, ನನ್ನ ತಂಗಿ ಬುದ್ಧಿವಂತೆ, ಸರಿಯಾದ ಜೋಡಿ ಆರಿಸುತ್ತಾಳೆ ಎಂದು ನನಗೆ ಗೊತ್ತು. ತಂಗಿ, ನಿನ್ನ ಸಂತೋಷದಲ್ಲಿ ನನಗೆ ಆನಂದ. ಇದಕ್ಕಿಂತ ಬೇರೆ ಭಾಗ್ಯ ಇನ್ನೆಲ್ಲಿದೆ ತಾಯಿ? ಅಣ್ಣ ನಿಜ ಹೇಳ್ಬೇಕಂದ್ರೆ ನೀನು ಮನುಷ್ಯ ಅಲ್ಲ ಅಣ್ಣ, ನನ್ನ ಪಾಲಿನ ದೇವರು ನೀನು. ಅಮ್ಮ ರಚನಾ, ಹೆಣ್ಣಿನ ಬಾಳು ಕಲ್ಲು ಕನ್ನಡಿ ಇದ್ದ ಹಾಗೆ. ಕಲ್ಲು ಕನ್ನಡಿಯ ಮೇಲೆ ಬಿದ್ದರೂ ಕನ್ನಡಿಯ ಒಡೆದು ಹೋಗುವುದು ಕಣಮ್ಮ. ಇದನ್ನು ಅರ್ಥ ಮಾಡಿಕೋ. ದುಡುಕಿ ನಿರ್ಧಾರ ತಗೋಬೇಡ ತಂಗಿ. ಇಲ್ಲ ಅಣ್ಣ, ಅವರು ತುಂಬಾ ಒಳ್ಳೆಯವರು, ತುಂಬಾ ಸ್ವಾಭಿಮಾನಿ. ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ನನ್ನನ್ನು ಸಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ಯಾಕೆಂದ್ರೆ ಅವರು ಬಡವ ಎನ್ನುವುದನ್ನು ಬಿಟ್ಟು ಅವರಲ್ಲಿ ಬೇರೆ ಯಾವ ಕೊರತೆನೂ ಇಲ್ಲ ಅಣ್ಣ. ಅದಕ್ಕೋಸ್ಕರ ನಾನು ಅವ್ರನ್ನ ಮದುವೆ ಮಾಡಿಕೊಳ್ಬೇಕಂತ ನಿರ್ಧಾರ ಮಾಡಿದ್ದಣ್ಣ. ಬೇಸ್, ಮನುಷ್ಯನಿಗೆ ಸ್ವಾಭಿಮಾನ ಇರಬೇಕು. ನನ್ನ ತಂಗಿ ಬುದ್ಧಿವಂತೆ. ನೀ ನನ್ನ ಬಡವ ಬಲ್ಲಿದ ಮೇಲು ಕೀಳು ಜಾತಿ ಗೀತಿ ಯಾವುದನ್ನು ನೆಂಬುವುದಲ್ಲ. ಈ ಬಡತನ ಶ್ರೀಮಂತಕ್ಕೆ ಹಗಲು ರಾತ್ರಿ ಇದ್ದಾಗೆ. ಇವತ್ತು ಇರುತ್ತದೆ, ನಾಳೆ ಹೋಗುತ್ತದೆ. ಸರಿ ಅವನೋಡ ತಂಗಿ, ಯಾವಾಗ ಕರೆದುಕೊಂಡು ಬರ್ತೀಯ? ಅಣ್ಣ ಅವರು ಇವತ್ತಿನ ಮನೆಗೆ ಬರ್ತಾ ಇದ್ದಾರೆ ನೋಡೋಣ. ನಾನು ಒಳಗಡೆ ಹೋಗಿ ಅಡುಗೆ ಮಾಡಿ ಸ್ನಾನ ಮುಗಿಸೋ ಅಷ್ಟರಲ್ಲಿ ಅವ್ರು ಏನಾದ್ರು ಬಂದ್ರೆ ನೀನು ಅವ್ರ ಜೊತೆ ಮಾತನಾಡ್ತಾ ಇರು, ಸರಿ? ನಾನ ಹೋಗಿ ಮಾಡ್ತೀನಿ. ಯಾರು ನೀನು? ಇಲ್ಲಿಗೆ ಬಂದೆ? ನನ್ನ ಹೆಸರು ರಜತ್ ಅಂತ. ನಾನು ನಿಮ್ಮ ತಂಗಿ ಜೊತೆಯಲ್ಲೇ ಓದುತ್ತಿದ್ದು ಅವಳೇ ನನ್ನನ್ನು ಇಲ್ಲಿ ಬರ ಹೇಳಿದ್ದು. ನನ್ನ ವಿಚಾರವಾಗಿ ಅವಳು ನಿಮಗೆ ಏನು ಹೇಳುವಾ ಸರ್? ನೋಡಿ ಸರ್, ನಾವಿಬ್ಬರು ಒಬ್ಬರನ್ನೊಬ್ಬರು ಮನಸಾರ ಪ್ರೀತಿಸ್ತಾ ಇದ್ದೇವೆ. ಮುಂದೆ ಮದುವೆಯನ್ನು ಮಾಡಿಕೊಳ್ಳುತ್ತೇವೆ ಸರ್. ಅದಕ್ಕೆ ಮಿಸ್ಟರ್ ರಜಿತ್, ಮುಂದೆ ಒಂದು ಮಾತನಾಡಬೇಡಿ. ಅಂತೂ ನೀ ಚತುರ. ನನ್ನ ಈ ಎಲ್ಲ ಆಸ್ತಿ ಮೇಲೆ ಕಣ್ಣು ಹಾಕಿ ಮುಂದೆ ವಾರಸ್ದಾರನಾಗಬೇಕಂತೇಳಿ ಪ್ಲಾನ್ ಹಾಕಿದ್ದೇನು. ನೀನು ಯಾರು? ನಿನ್ನ ಹಿನ್ನೆಲೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ನನ್ನ ತಂಗಿ ಆಕಾಶದಲ್ಲಿರುವ ನಕ್ಷತ್ರ, ಅವಳ ದೇವರ ತಲೆಯಲ್ಲಿರುವ ಕಿರೀಟು, ಅವಳ ಪಾದಗಳಿಗೆ ನೀನು ಸರಿ ಸಮಾನವಲ್ಲ ಸರ್. ಆಸ್ತಿ ಅಂತಸ್ತಿಗೋಸ್ಕರ ಮಾರು ಹೋಗುವ ಗಂಡು ನಾನಲ್ಲ. ನಿಮ್ಮ ಹಂಗಿನಲ್ಲಿ ಮೆರಿಬೇಕು ಅನ್ನೋ ಆಸೆಯೂ ನನಗಿಲ್ಲ. ಸ್ವಾಭಿಮಾನ ತುಂಬಿದ ರಕ್ತ ಸಾರ್ ನನ್ನದು, ರಕ್ತ. ನಿನ್ನ ಮೈಯಲ್ಲಿ ಎಂತ ರಕ್ತ ಹರಿಯುತ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂಗಿ ಪಾದಗಳಿಗೆ ನೀನು ಸರಿ ಸಮಾನಲ್ಲ. ಇಲ್ಲಿಂದ ಹೊರಟು. ಅಂದ್ರೆ ಈ ನಿಮ್ಮ ಎಲ್ಲ ಮಾತಿನ ಅರ್ಥ ಇನ್ನೂ ಅರ್ಥವಾಗಲಿಲ್ಲವೇ ರಜಿತ್? ಕಾಯಿಯ ಜೊತೆಯಲ್ಲಿ ಕೋಗಿಲ ಸಂಸಾರ ಮಾಡಲು ಸಾಧ್ಯವೇ? ಏಕೆ ಮೌನಾಗಿ ನಿಂತು ಬಿಟ್ಟಿ? ನಿನ್ನ ಪ್ರೀತಿ ಗಾಳಿ ಗೋಪುರ, ಅದಕ್ಕೆ ತಳಬುಡ ಯಾವುದೂ ಇಲ್ಲ. ಆ ಗೋಪುರ ಮುರಿದು ಬೀಳುವುದು ಖಂಡಿತ. ಮುರಿದು ಗೋಳುವ ಗೋಪುರದ ಮೇಲೆ ನನ್ನ ತಂಗಿ ನಾನು ಕಳಸವಾಗೋದಕ್ಕೆ ಬಿಡುವುದಿಲ್ಲ. ನೋಡಿ ಸರ್, ನಿಮ್ಮ ಪ್ರಕಾರ ನಾನು ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಳ್ಳಕ್ಕೆ ಯೋಗ್ಯನಲ್ಲ ಅಲ್ವೇ? ಆದರೆ ನನಗೆ ವಿದ್ಯೆ ಇದೆ, ಬುದ್ಧಿ ಇದೆ, ವಯಸ್ಸಿದೆ, ಪ್ರಪಂಚ ವಿಶಾಲವಾಗಿದೆ. ನಿಮ್ಮ ತಂಗಿಯನ್ನು ನಾನು ಸುಖವಾಗಿ ಸಾಕಬಲ್ಲೆ ಎಂಬ ವಿಶ್ವಾಸವಿದೆ. ನಾನು ರಚನಾಳಿಗೆ ಅವತ್ತೇ ಹೇಳಿದ್ದೆ, ನೀನು ಆಕಾಶ, ನಾನು ಭೂಮಿ ಇದ್ದಾಗೆ, ನಾವಿಬ್ಬರು ಒಂದಾಗೋಕೆ ಸಾಧ್ಯವಿಲ್ಲವೆಂದು.
ಆದರೆ ರಚನಾ ನನ್ನ ಮಾತಿಗೆ ಕಿವಿಗೊಡಲಿಲ್ಲ. ಅವಳು ಕರೆದಿದ್ದಕ್ಕೆ ನಾನು ಇಲ್ಲಿಗೆ ಬಂದೆ ಸರ್. ಬಂದದ್ದು ಆಯ್ತು, ನಿನ್ನ ನಿರ್ಧಾರ ಹೇಳಿದ್ದು ಆಯ್ತು. ಹೆಚ್ಚಿಗೆ ಮಾತಾಡುವ ಅವಶ್ಯಕತೆ ಇಲ್ಲ, ನೀನು ಇಲ್ಲಿಂದ ಹೋಗಬಹುದು. ಸರ್, ನಾನು ಇಲ್ಲಿ ಇರಲು ಬಂದಿಲ್ಲ. ನಿಮ್ಮ ಆಸ್ತಿಯಲ್ಲಿ ನನಗೆ ಕವಡೆ ಕಾಸು ಕೂಡ ಬೇಕಾಗಿಲ್ಲ. ಪ್ರೀತಿಯಿಂದ ನಿಮ್ಮ ತಂಗಿಯನ್ನು ದಾರಿ ಎರೆದರೆ ಅಷ್ಟೇ ಸಾಕು ಸರ್. ಆ ರೀತಿ ಕೇಳಲು ನಿನಗೆ ಎಷ್ಟು ಧೈರ್ಯ? ಅವಳ ಹುಟ್ಟುವಾಗಲೇ ಬಂಗಾರದ ಚಮಚೆ ಬಾಯಲ್ಲಿಟ್ಟುಕೊಂಡು ಬೆಳೆದವಳು. ಅವಳನ್ನು ಸಾಕಲು ನಿನಗೇನು ಯೋಗ್ಯತೆ? ಪ್ರೀತಿ ಪ್ರೇಮಕ್ಕೆ ಹಣ ಆಸ್ತಿ ಅಂತಸ್ತು ಯಾವುದೂ ಬೇಕಾಗಿಲ್ಲ. ನಿಮ್ಮ ತಂಗಿಯನ್ನು ನಾನು ತುಂಬು ಮನಸ್ಸಿನಿಂದ ಪ್ರೀತಿಸುತ್ತಿದ್ದೇನೆ ಸರ್. ನಿನ್ನ ಪ್ರೀತಿ ಯಾರಿಗೆ ಬೇಕಾಗಿತ್ತು? ಬರೀ ಪ್ರೀತಿಯಿಂದ ನನ್ನ ತಂಗಿ ಹೊಟ್ಟೆ ತುಂಬಲ್ಲ. ನನ್ನ ತಂಗಿಯ ಮೇಲೆ ಬೆಳತನದ ನೆರಳು ಬೀಳದಂತೆ ಬೆಳೆಸಿದ್ದೇನು. ನನ್ನ ತಂಗಿಯ ಕಣ್ಣಿಗೆ ಕಾಣದೆ ದೂರ ಹೋಗಿಬಿಡು. ಸರ್, ನಾನು ಕೂಡ ರಚನಾಳನ್ನು ಯಾವ ಕೊರತೆ ಇಲ್ಲವಂತೆ ನೋಡಿಕೊಳ್ಳುತ್ತೇನೆ. ನಮ್ಮಿಬ್ಬರನ್ನು ಯಾವತ್ತೂ ದೂರ ಮಾಡಬೇಡಿ ಸರ್, ದೂರ ಮಾಡಬೇಡಿ. ಅಂದರೆ ನಾನು ಅಷ್ಟೊತ್ತಿನಿಂದ ಹೇಳಿರುವುದು ನಿನಗೆ ಅರ್ಥವಾಗಲಿಲ್ಲವೇ? ನೋಡು ರಜಿತ್, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನನ್ನ ತಂಗಿಯನ್ನು ಬಿಟ್ಟು ಬಹುದೂರ ಹೋಗಿಬಿಡು. ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ಸರ್. ರಚನಾಳನ್ನು ಮರೆಯುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅವಳನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಸರ್. ನಿನ್ನ ಒಣ ಪ್ರೀತಿ ಯಾರಿಗೆ ಬೇಕಾಗಿತ್ತು? ಬರೀ ಪ್ರೀತಿಯಿಂದ ನನ್ನ ತಂಗಿ ಹೊಟ್ಟೆ ತುಂಬಲ್ಲ. ನನ್ನ ತಂಗಿಯ ಮೇಲೆ ಬಡತನ ನೆರಳು ಬೀಳದಂತೆ ಬೆಳೆಸಿದ್ದೀನಿ. ಇಲ್ಲಿಂದ ನನ್ನ ತಂಗಿಯ ಕಣ್ಣಿಗೆ ಕಾಣದೆ ಬಹುದೂರ ಹೊರಟೋಗಿ ಬಿಡು. ಸರ್, ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತೇನೆ ಸರ್. ರಚನಾಳನ್ನು ಮರೆಯುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅವಳನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಮ್ಮಿಬ್ಬರನ್ನು ದೂರ ಮಾಡಬೇಡಿ ಸರ್, ದೂರ ಮಾಡಬೇಡಿ. ನೋಡು, ನಿನ್ನ ಮೊಸಳೆ ಕಣ್ಣೀರಿಗೆ ಬೆಲೆ ಇಲ್ಲ. ನೀನು ಎಷ್ಟು ಕಾಡಿದರು ಬೇಡಿದರು ನನ್ನ ನಿರ್ಧಾರ ಒಂದೇ. ಈ ಜನ್ಮದಲ್ಲಿ ನನ್ನ ತಂಗಿ ನಿನಗೆ ಸಿಗುವುದಿಲ್ಲ. ಇಲ್ಲಿಂದ ಹೊರಟೋಗು. ಸರ್, ನೀವು ನನ್ನನ್ನು ಕೊಂದರೂ ಸರಿಯೇ ಸರ್. ರಚನಾಳನ್ನು ಮರೆಯುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನನ್ನು ಕೊಂದು ಬಿಡಿ ಸರ್, ಕೊಂದು ಬಿಡಿ. ಇಲ್ಲ, ಇಲ್ಲಿಂದ ಹೊರಟು ಹೋಗುವ. ಇಲ್ಲದಿದ್ದರೆ ಕುತ್ತಿಗೆ ಕೈ ಹಾಕಿ ದಬ್ಬಬೇಕು. ರಜತ್, ಯಾವಾಗ ಬಂದ್ರಿ? ಏನಿದು ಹೊರಟೋಗ್ತಾ ಇದ್ದೀರಲ್ಲ, ಯಾಕೆ? ಏನಾಯ್ತು? ರಚನಾ, ನಾನು ಹೇಳುತ್ತೇನೆ ಕೇಳು ರಚನಾ. ನೀನು ನನ್ನನ್ನು ಮರೆತು ಬಿಡು ರಚನಾ, ಮರೆತು ಬಿಡು. ಏನ್ರಿ ಇದು? ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ಏನಾಯ್ತು? ರಚನಾ, ನಿನ್ನ ದೊಡ್ಡ ಮನುಷ್ಯರು, ದೊಡ್ಡ ಮನಸ್ಸಿನವರು ಅಂತ ತಿಳ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ದೊಡ್ಡವರ ಸಣ್ಣತನ. ರಚನಾ, ದೊಡ್ಡವರ ಸಣ್ಣತನ. ಅಣ್ಣ, ಏನಣ್ಣ ಇದು? ಮನೆಗೆ ಬಂದವರಿಗೆ ಈ ರೀತಿ ಅವಮಾನ ಮಾಡ್ತಿರ್ವಿಯಲ್ಲ, ಯಾಕೆ? ಅಂತ ತಪ್ಪು ಅವ್ರೇನ್ ಮಾಡಿದ್ದಾರೆ? ತಪ್ಪು ಮಾಡಿದ್ದೇನೆ ರಚನಾ, ದೊಡ್ಡ ತಪ್ಪು ಮಾಡಿದ್ದೇನೆ. ಅನ್ನ ತಿನ್ನಲು ಗತಿ ಇಲ್ಲದ ನಾನು ಭ್ರಷ್ಟಾಚಾರವನ್ನು ಬಯಸಿದ್ದು ನನ್ನ ದೊಡ್ಡ ತಪ್ಪು. ನನ್ನ ತಪ್ಪು ನನಗೀಗ ಅರ್ಥವಾಗಿದೆ ರಚನಾ. ನಾನು ಹೇಳುತ್ತೇನೆ ಕೇಳು. ಇನ್ನು ಮೇಲಾದರೂ ನಿನ್ನ ಬಾಳು ಬಂಗಾರವಾಗಲಿ. ನೀನು ನನ್ನನ್ನು ಮರೆತು ಬಿಡು ರಚನಾ, ಮರೆತು ಬಿಡು. ನಾನಿನ್ನು ಹೋಗಿ ಬರುತ್ತೇನೆ ರಚನಾ, ಹೋಗಿ ಬರುತ್ತೇನೆ. ನಿಲ್ಲು ರಜತ್, ಹೋಗ್ಬೇಡ, ನಿಲ್ಲು. ಹೊಳ್ಳಿ ನೋಡ ಹಳ್ಳಿ ಪುರ, ಬಳ್ಳಿ ಹೂವ ಬಾಡ್ಯವ ಪುರ. ಹೊಳ್ಳಿ ನೋಡ ಹಳ್ಳಿ ಪುರ, ಬಳ್ಳಿ ಹೂವ ಬಾಡ್ಯವ ಪುರ. ಬಿಟ್ಟ ಹೊಂಟಿ ಎಲ್ಲ ಪೂರ. ಹೇಳಿಲಿಲ್ಲ ನಮ್ಮ ಪ್ರೀತಿ ತೇರ. ಏ ರಚನಾ, ನನ್ನ ಮರೆತು ಹೊಂಟಿಯೇನೆ ರಚನಾ.
ಕೊರೆಯತೈತಿ ಹಾಲಿನ ಪ್ರೀತಿ ಮನ ಕೊರೆಯತೈತಿ ಗೆಳತಿ ಬಿಟ್ಟ ಹೊಂಟಿ ಎಲ್ಲ ದೂರ ಏನಿಲ್ಲ ನಮ್ಮ ಪ್ರೀತಿ ತೇರ ರಚನಾ ಹೊಂಟೇನೆ ಇಲ್ಲ ರಜತ್, ಹೋಗ್ಬೇಡ ಅಣ್ಣ, ಅವ್ರನ್ನ ಕರೆಯಲ್ಲ, ಹೋಗ್ಬೇಡ ಅಂತ ಹೇಳಣ್ಣ. ತಂಗಿ ಸಮಾಧಾನ ಮಾಡಿಕೋ ತಂಗಿ, ನಿನಗೆ ಅವನ ಋಣ ಇಲ್ಲ. ಇದೆಲ್ಲ ಒಂದು ಕೆಟ್ಟು ಕನಸು ಅಂತ ಮರೆತು ಬಿಡು ತಂಗಿ, ಮರೆತು ಬಿಡು. ಹೇಗಣ್ಣ, ಹೇಗೆ ಸಾಧ್ಯ? ಯಾಕನ್ನ ಹಿಂಗ್ ಮಾಡಿದೆ ನೀನು? ಯಾವ ತಪ್ಪಿಗೆ ನನಗೆ ಶಿಕ್ಷೆ? ಹೇಳಣ್ಣ, ಹೇಳು. ರಚನಾ, ನಾನೇನು ಹೇಳುವ ಸ್ಥಿತಿ ಇಲ್ಲಮ್ಮ. ಇದೆಲ್ಲ ಒಂದು ಕೆಟ್ಟು ಕನಸು ಅಂತ ಮರೆತು ಬಿಡು ತಂಗಿ, ಮರೆತು ಬಿಡು. ಇಲ್ಲ ಅಣ್ಣ, ವರ್ಷಾನುಗಟ್ಲೆ ಮಾಡಿದ ಪ್ರೀತಿಯನ್ನು ಒಂದೇ ನಿಮಿಷ ಕಿತ್ತು ಬಿಸಾಕಂದ್ರೆ ಹೀಗನ್ನ ಸಾಧ್ಯ? ಹೇಳಣ್ಣ, ಯಾಕೆ ಈ ರೀತಿ ಮಾಡಿದೆ? ತಂದೆ ತಾಯಿನ ಕಳೆದುಕೊಂಡವರು ಜೀವನ, ಇದ್ದವರು ಕಾಲಡಿಯಲ್ಲಿ ಅನ್ನೋ ಹಿರಿಯರ ಮಾತು ನಿಜವಾಯ್ತೆ? ಹೇಳಣ್ಣ, ಹೇಳು. ಅಮ್ಮ ರಚನಾ, ಎಂತ ಮಾತನಾಡಿದ ತಾಯಿ. ಇವು ನಿನ್ನ ಕೈಗಳಲ್ಲ, ಕಾಲಂತ ತಿಳಿದುಕೋ. ದಯವಿಟ್ಟು ಅವನನ್ನು ಮರೆತು ಬಿಡು ತಂಗಿ. ನಾನೇನೇ ಮಾಡಿದ್ರು ನಿನ್ನ ಒಳ್ಳೆದಕ್ಕೆ ತಂಗಿ. ಇಟ್ಟರ ಮೇಲೆ ನೀನು ಒಪ್ಪದಿದ್ದರೆ ನಾನು ಏನನ್ನ ಮಾಡ್ತೀಯಾ? ನೀನ ನನ್ನ ಸಾಯಿಸ್ತೀಯಾ? ಸಾಯಿಸನ? ನನ್ನನ್ನು ಚೋಪಾನ ಮಾಡಿದ ನೀನೇ ನನ್ನನ್ನು ಸಾಯಿಸ್ತೀಯ ಅಂದ್ರೆ ಸಂತೋಷವಾಗಿ ಸತ್ತೋಗ್ತೀನಿ. ತಂಗಿ ರಚನಾ, ನಿನ್ನನ್ನು ಸಾಯಿಸು ಕಟ್ಕೊಳ್ಳಲ್ಲಮ್ಮ. ನಿನಗೆ ನನ್ನ ಮೇಲೆ ನಂಬಿಕೆ ಪ್ರೀತಿ ಇಲ್ಲದಂದರೆ ನಾನೇಗೆ ಬದುಕಿರಲಿ, ನಾನೇ ಸಾಯುತ್ತೇನೆ ತಂಗಿ. ಅಣ್ಣ, ಬೇಡಣ್ಣ, ಇಲ್ಲೋ, ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಣ್ಣ. ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಲಿ ಕೊಡುವ ಹೆಣ್ಣು ನಾನು ಅಲ್ಲಣ್ಣ. ಹೇಳಣ್ಣ, ಆದ್ರೆ ರಜತನನ್ನು ಯಾವ ಕಾರಣಕ್ಕಾಗಿ ಬೇಡ ಅಂದೆ? ಹೇಳಣ್ಣ. ಅದನ್ನು ಮಾತ್ರ ಕೇಳಬೇಡಿ ತಂಗಿ, ಆದರೆ ಅವನನ್ನು ಮರೆತು ಬಿಡು ತಂಗಿ. ಈಗಾಗಲೇ ನಿನಗೆ ಒಂದು ಒಳ್ಳೆ ಗಂಡ ನೋಡಿ ಮದುವೆ ಮಾಡುತ್ತೇನೆ ತಂಗಿ. ನನ್ನ ಆಸೆಯಂತೆ ಈ ಮದುವೆಗೆ ಒಪ್ಪಿಕೊಟ್ಟು ಈ ನಿನ್ನನ್ನು ಉಳಿಸಿಕೊ ತಂಗಿ, ಉಳಿಸಿಕೊ. ಇಲ್ಲಣ್ಣ, ಇನ್ಮೇಲೆ ಈ ವಿಷಯ ನಾನು ಯಾವತ್ತಿಗೂ ನಿನಗೆ ಕೇಳೋದಿಲ್ಲ. ನಿನ್ನ ಆಸೆಯಂತೆ ಆಗ್ಲಿ ಅಣ್ಣ. ಆಯ್ತಮ್ಮ, ತುಂಬಾ ಸಂತೋಷ.